ಹಾಯ್ ಹಲೋ ನಮಸ್ತೆ ಎಲ್ಲ ವೀಕ್ಷಕರಿಗೆ. ಇವತ್ತು ನಾವೀಗ ಭಾರತ್ ಮಾಲ್ ಇದೆ. ಭಾರತ್ ಮಾಲ್ ನಿಮಗೆಲ್ಲ ಗೊತ್ತಿರ್ಬೋದು. ಬಹು ನಿರೀಕ್ಷಿತ ಚಿತ್ರ ನೆತ್ತರಕೆರೆ ಚಿತ್ರದಲ್ಲಿ ಒಂದು ಥ್ರಿಲ್ಲರ್, ಒಂದು ಫೈಟ್ ಇರ್ಬೋದು, ಒಂದು ಆ್ಯಕ್ಷನ್ ಚಿತ್ರ. ಯಾಕಂದರೆ ಎಲ್ಲರಿಗೂ ಒಂದು ಇಷ್ಟವಾಗುವಂಥ ಮೂವಿ ಇದು. ಯಾಕಂದರೆ 100% ಇದು ನೀವೆಲ್ಲ ಗೆಲ್ಸ್ಕೊಡ್ಬೇಕು. ಯಾಕಂದರೆ ಇದರ ಫಿಲ್ಮಲ್ಲೇ ಒಂದು ಥ್ರಿಲ್ ಇದೆ. ಯಾಕಂದರೆ ಅದನ್ನು ಹೆಸರು ನೆತ್ತರೆ ಅಂದರೆ ರಕ್ತ ಇದೆ, ಆ ಥರ ಒಂದು ಜಾಗದ ಹೆಸರಿದೆ ನೆತ್ತರಕೆರೆ. ಅದಕ್ಕೆ ಹೆಸರಲ್ಲೇ ನೆತ್ತರಕೆರೆಯಲ್ಲಿ ಏನಿರ್ಬೋದು, ಅದು ಏನಿದೆ ಅಂದರೆ ಬಂದು ನೋಡಿ ನೀವೆಲ್ಲ ವೀಕ್ಷಿಸಿದರೆ ಗೊತ್ತಾಗ್ತದೆ ಆ ಸಿನಿಮಾ ಯಾವ ರೀತಿ ಇರ್ಬೋದು, ಆ ಫೈಟ್ ಇರ್ಬೋದು, ಅದರ ಒಂದು ಆ್ಯಕ್ಷನ್ ಇರ್ಬೋದು. ಪ್ರತಿಯೊಂದು ಇದರಲ್ಲೂ ಒಂದು ನೋಡೋಕ್ಕೂ ಒಂದು ವಿಭಿನ್ನ ಇದರಲ್ಲಿರ್ತದೆ. ಯಾಕಂದರೆ ಇದರ ಒಂದು ನಮ್ಮ ಸುರಾಜ್ ಶೆಟ್ಟಿಯವರು ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಅವರು ಮೊದಲು ನಾಯಕ ನಾಟಕ ಮಾಡಿದ್ದಾರೆ. ಸೊ ಇದರಲ್ಲಿ ಡೈರೆಕ್ಷನ್ ಇರ್ಬೋದು, ಟೀಮ್ ವರ್ಕ್ ಇರ್ಬೋದು. ಸೊ ಎಲ್ಲ ಒಂದು ನೋಡೋಕ್ಕೂ ಒಂದು ಸೂಪರ್ ಡ್ಯೂಪರ್ ಆಗಿದೆ. ನೀವು ಬಂದು ನೋಡಿ ನೆತ್ತರಕೆರೆ ಸಿನಿಮಾ ಯಾವ ರೀತಿ ಇರ್ಬೋದು, ಜನರ ಒಂದು ಬಾಯಲ್ಲಿ ಕೇಳುವ. ಯಾಕಂದರೆ ಇವತ್ತು ಒಂದು ಖಡಕ್ ವಿಲನ್. ಯಾಕಂದರೆ ತುಂಬ ಸಿನಿಮಾ ನೀವು ನೋಡಿರ್ಬೋದು, ತೆಲುಗು, ಕನ್ನಡ, ಹಿಂದಿ, ಇದರಲ್ಲೆಲ್ಲ. ಸುಮಂತ್ ಇವರು ಇದರ ಒಂದು ಫಸ್ಟ್ ಟೈಮ್ ತುಳುವಲ್ಲಿ ಮಾಡಿದ್ದಾರೆ. ಇವರ ಒಂದು ರಿಯಾಕ್ಷನ್ ಯಾವ ರೀತಿ ಇದ್ದು ಜನರ ಬಾಯಲ್ಲಿ ಕೇಳ್ಕೊಂಡು ಬರೋಣ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ನಮ್ಮ ಅಯ್ಯಪ್ಪ ಅವರು. ಇವರು ಹಲವಾರು ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಸೊ ನಿಮಗೆ ಆರ್ಟ್ ಡೈರೆಕ್ಟರ್ ನಿಮ್ಗೆ ಗೊತ್ತಿರ್ಬೋದು. ಪ್ರತಿಯೊಂದು ಸಿನಿಮಾದಲ್ಲಿ ಈಗ ಪೊಲೀಸ್ ಇರ್ಬೋದು, ಯಾಕಂದ್ರೆ ಆ ಥರ ಒಂದು ಡಾಕ್ಟರ್ ಶಾಕ್ ಆಗಬೇಕಾದ್ರೆ ಮೊದಲು ಹೇಳ್ತಾ ಇರೋದು ಇವ್ರ ಹತ್ರ. ಯಾಕಂದರೆ ಮೊದಲು ನಾವು ಇಂತಿಂಥ ರೆಡಿ ಆಗಬೇಕು, ಇಂತಿಂಥ ಸ್ಟೇಷನ್ ರೆಡಿ ಆಗಬೇಕು, ಇಂತಿಂಥ ಕ್ಲಿನಿಕ್ ರೆಡಿ ಆಗಬೇಕು ಅಂತ ಹೇಳಿದ್ರೆ ಇವರು ಆರ್ಟ್ ಡೈರೆಕ್ಟರ್ ಅವತ್ತು ಏನು ಬೇಕು ಅದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೆ. ಇವರು ಅಯ್ಯಪ್ಪ ಅಂತೇಳಿ ತುಂಬ ಫಿಲ್ಮಲ್ಲಿ ಆರ್ಟ್ ಡೈರೆಕ್ಟ್ ಮಾಡಿದ್ದಾರೆ. ಸೊ ಸಿನಿಮಾ ಹೇಗಿದೆ ಸರ್? ನೆತ್ತರಕೆರೆ ಪಿಕ್ಚರ್ ಭಾರಿ ಶೋಕ ಆಗ್ತಂಡು. ಅಂಚನೆ ಹೀರೋ ಸುರೇಶ್ ಶೆಟ್ಲ ಭಾರಿ ಶೋಕ್ ಮಲ್ತೇರಿ. ಮಸ್ತ್ ಬಂಗಾಲ ಬೈದೇರಿ ಅಣ್ಣ ಬಾರ್ಲ. ಸುಮನ್ ಸರ್ನ ಆ್ಯಕ್ಟಿಂಗ್ಲ, ಕಾಮಿಡ್ಲ, ಫೈಟ್, ಪೂರ ಲವ್ ಸೀನ್ಲ ಭಾರಿ ಶೋಕ ಆಗ್ತಂಡು. ಮಾತೆಲ್ಲ ಬತ್ತು ತೂ ನೆತ್ತರಕೆರೆ ಸಪೋರ್ಟ್ ಮಲ್ಪಡೆ ಎಂಕ್ಲಿಗೆ ಧನ್ಯವಾದ. ಫಿಲ್ಮ್ ಹೆಂಗಿತ್ತು? ಸೂಪರ್ ನೆಟ್ ಖುಷಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ಭಾರಿ ಶೋಕ ಆಗ್ತದೆ. ಸೂಪರ್ ಆಗಿತ್ತು ಫಿಲ್ಮ್, ಚೆನ್ನಾಗಿತ್ತು. ಆ್ಯಕ್ಷನ್ ಎಲ್ಲ ಚೆನ್ನಾಗಿತ್ತು. ಸ್ಟಾರ್ಟಿಂಗಿಂತ ಎಂಡಿಂಗ್ ಕೂಡ ಸ್ಟೋರಿ ಚೆನ್ನಾಗಿದೆ. ಫಿಲ್ಮ್ ಸೂಪರ್. ತುಳು ಫಿಲ್ಮ್ ಒಂದು ಪಂಡ ಒಂಜಿ ಕಾಮಿಡಿ ಫಿಲ್ಮ್ ಒಂದೊಂಜಿ ಪಾತೆರೋಣ ಅಂಡ್ ಅವಿನ ಮೀರ್ದು ಒಂಜಿ ಮಲ್ಲ ಸಾಹಸಗು ಸುರಾಜನ್ನ ಜತ್ತದೇರು ಬಾರಿ ಸೂಪರ್ ಮೂವಿ. ಮಾತೆರ್ಲ ತೂಲಿ ಕೊರೋನಾ ಕಾಸಿಗೆ ದಾಲ ನೀಚ್ ಸೂಪರ್ ಮೂವಿ. ವೀಕ್ಷಕರೇ, ನೆತ್ತರಕೆರೆ ಸಿನಿಮಾ ನೋಡಿ ಇದರ ಜೊತೆ ಆ್ಯಕ್ಟ್ ಮಾಡಿದಂಥ ನಮ್ಮ ಜೊತೆ ಮೇಡಮ್, ನಿಮ್ಮ ಹೆಸರು? ಶೋಭಾ ಬೆಳ್ಳಾರೆ. ಹೇಗೆಂತು ಮೇಡಮ್ ಸಿನಿಮಾ? ತುಂಬ ಸೂಪರ್ ಇದೆ ಫಿಲ್ಮು. ಹಾಗೆ ನಾನು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೇನೆ ಅಂತ ಎಂಬುದು ಖುಷಿ ನನಗೆ. ಮತ್ತು ಮೂವಿಯಲ್ಲಿ ಫೈಟಿಂಗ್ ಇದೆ, ಫೀಲಿಂಗ್ ಇದೆ, ಕಾಮಿಡಿ ಇದೆ, ಎಲ್ಲವೂ ಇದೆ ಅದರಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಎಲ್ಲರೂ ಬಂದು ಆದಷ್ಟು ನೋಡಿ ಸ್ವರಾಜ್ ಶೆಟ್ಟಿಗೆ ಸಪೋರ್ಟ್ ಮಾಡಬೇಕು. ಹಾಗೆ ಅವರದ್ದೇ ಡೈರೆಕ್ಷನ್, ಅವರೇ ಹೀರೋ ಆಗಿ ನಟಿಸಿದ್ದಾರೆ. ಹಾಗಿರುವಾಗ ಅವರಿಗೆ ನಾವು ತುಳುನಾಡಿನವರು ತುಳುವಿಗೆ ಸಪೋರ್ಟ್ ಮಾಡಬೇಕು. 100 days ಓಡಬೇಕಿದು ಅಂತ ನನ್ನ ಒಂದು ಅಭಿಪ್ರಾಯ. ಮೇಡಮ್, ಏನಂತಂದರೆ ನೀವು ಈಗ ಸುರೇಶ್ ಶೆಟ್ಟಿ ಅವ್ರದ್ದು ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದರು, ಮತ್ತು ಸುಮನ್ ಸರ್ ಅವರು ತುಳುವಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ನಿಮ್ಗೆ ಹೇಗೆ ಅನಿಸ್ತಾರೆ ಅವರೊಂದು ಆ್ಯಕ್ಷನ್ ಇರ್ಬೋದು, ಅವ್ರದ್ದೊಂದು ತುಳುವಲ್ಲಿ? ಈಗ ತುಳು ಅಭಿಮಾನ, ಈಗ ತುಳು ಕಲಾವಿದ ತುಂಬ ಜನ ಇದೆ, ಸುನಿ ಶೆಟ್ಟಿ, ಶಿಲ್ಪಾ ಶೆಟ್ಟಿ. ಈಗ ಅವರೊಂದು ತುಳು ಫಸ್ಟ್ ಟೈಮ್ ಮಾಡಿದ್ದಾರೆ. ಅವ್ರದ್ದೊಂದು ಆ್ಯಕ್ಷನ್ ನಿಮ್ಗೆ ಹೇಗಿತ್ತು ನೋಡುವಾಗ? ಅದೇ, ಅವರು ಆ್ಯಕ್ಟ್ರ್ ಮೊದಲೇ ತೆಲುಗು ಫಿಲ್ಮಲ್ಲಿ ಇದ್ದಾರಲ್ಲ ಆಲ್ರೆಡಿ. ತುಳುವಲ್ಲಿ ಫಸ್ಟ್ ಟೈಮ್ ಬಂದು ಮಾಡಿದ್ದಾರೆ. ಆದರೆ ನಮಗೆ ತುಂಬ ಖುಷಿಯಾಗಿದೆ. ಗೊತ್ತಾಗೋದಿಲ್ಲ ಫಸ್ಟ್ ಟೈಮ್ ತುಳು ಲ್ಯಾಂಗ್ವೇಜಲ್ಲಿ ಅವರು ಆ್ಯಕ್ಟ್ ಮಾಡೋದು ಅಂತ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಸೂಪರಾಗಿ ಮಾಡಿದ್ದಾರೆ. ಕಾಮಿಡಿಲುಂಟು, ಸೂಪರ್ಲುಂಟು. ಊರು ಎಂಕ್ ಬೇಜಾರು ಅವು ಲವ್ ಬ್ರೇಕಪ್ ಅದು ದೂರ ಬಂದ್ಪುನ ಐವತ್ತು ಪೀರಿಯಡ್ ಬಿಸದಿ ಪೂರ ಪಾಡ್ನ ಅವು ಮಸ್ತ್ ಸೀನ್ ಮಸ್ತ್ ಬೇಜಾರಾಗ್ತಾನೆ. ಕಾಮಿಡಿಲುಂಟು, ಬೇಜಾರ್ಲ ಉಂಟು. ತುಂಬುದಲ್ಲ ಮೂವಿ ಇಂಚಿನ ತೂತರ ಫಸ್ಟ್ ಟೈಮ್ ತೂಪುದು ಇಂಚಿನ. ಭವ್ಯ ಪೂಜಾರಿನ ಅಕ್ಕಲಪುರ ಆ್ಯಕ್ಟಿಂಗ್ ಸೂಪರ್ ಆತಂಡು. ಬೊಕ್ಕ ಸುರೇಶ್ ಸರ್ನ ಅಕ್ಕಲಪುರ ಎಡ್ಡೆ ಆತಂಡು ಆ್ಯಕ್ಷನ್ ತೂಲಿ ಫ್ಯಾಮಿಲಿ ಬತ್ತುತ್ತೂಲಿ ನೂದು ದಿನ ಬಲ್ಪುಲಕ ಒಂದು ಮಲ್ಪಲೆ ನಿಕಲ್ನೇ ಒಂದು ತುಳು ಮೂವಿ ಅದು. ತುಳು ಜನಕಲಿನ ಗೆಂದ ಓಡು ಅಂಚಕ್ಕೆ ಏನೊಂದಿಲ್ಲ. ಜೈ ತುಳುನಾಡು. ವೀಕ್ಷಕರೇ,
ನೆತ್ತರಕೆರೆ ಸಿನಿಮಾ ನೀವು ನೋಡಿರ್ಬೋದು. ನೆತ್ತರಕೆರೆ ಸಿನಿಮಾದಲ್ಲಿ ಫೈಟ್ ಇರ್ಬೋದು, ಥರ ಬೇಕಾದಷ್ಟು ಕಾಮಿಡಿ ಇರ್ಬೋದು. ಅದೇ ಥರ ಒಂದು ನೆತ್ತರಕೆರೆ ಸಿನಿಮಾದಲ್ಲಿ ನಿಮಗೆ ನೋಡಿರ್ಬೋದು, ಅದು ನೆತ್ತರಕೆರೆ ಯಾವ ಆ್ಯಕ್ಷನ್, ಥ್ರಿಲ್ಲರ್, ಕಾಮಿಡಿ ಆ ಥರ ಎಲ್ಲರಿಗೂ ಫೀಲ್. ಯಾಕಂದರೆ ಅದೊಂದು ಮೆಸೇಜ್ ಇರುವಂಥ ಒಂದು ಸಿನಿಮಾ. ಜನರ ಹತ್ರ ಕೇಳುವ ಸರ್ ಹೇಗಿತ್ತು ಸರ್ ಸಿನಿಮಾ? ಪಿಕ್ಚರು ಒಳ್ಳೆ ಬಂದಿದೆ, ನೋಡಿದೆ ಪಿಕ್ಚರು ಸಖತ್ ಬಂದಿದೆ. ಒಂದು ಇಮೋಷನಲ್ ಅಂದರೆ ಒಂದು ಬ್ರೇಕಪ್ ಆಗೋ ಲಾಸ್ಟಲ್ಲಿ ಬ್ರೇಕಪ್ ಆಗೋ ಸೀನ್ ಒಂದು ತುಂಬ ಇದಾಗಿದೆ. ಫೈಟ್ ಸೀನ್ ಕೂಡ ಸಖತ್ತಾಗಿ ಬಂದಿದೆ, ಸೂಪರಾಗಿ. ಯಾವ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ನನಗೆ? ಕ್ಯಾರೆಕ್ಟರ್ ಹಾಗೆ ಇಷ್ಟ ಅಂತ ಅವ್ರದ್ದು ಇಷ್ಟ ಆಯಿತು. ಸುರೇಶ್ ಅವ್ರದ್ದು ಫೈಟಿಂಗ್ ಸೀನ್ ಅಷ್ಟು ಬಂದಿದೆ, ಪರವಾಗಿಲ್ಲ. ನಂತರ ನಮಗೆ ಈಗ ಎಲ್ಲ ಕಾಮಿಡಿ ನೋಡಿ ಈ ಫೈಟ್ ಇದರಲ್ಲಿ ತುಳುದ್ರಲ್ಲಿ ಈಗ ಆ್ಯಕ್ಷನ್ ಮೂವಿ ತುಳುವಲ್ಲಿ ಫಸ್ಟ್ ಟೈಮ್ ಅಂತ ನಿಮ್ಗೆ ಹೇಗೆ ಅನಿಸ್ತದೆ? ಸೂಪರಾಗಿ ಬಂದಿದೆ. ಇಷ್ಟಾಗಿ ಇಂಥ ಸೀನ್ ಬಂದಿಲ್ಲ. ಫಸ್ಟ್ ಟೈಮ್ ಈ ಥರದ್ದು ಮೂವಿ ಫಸ್ಟ್ ಟೈಮ್ ನೋಡ್ತಿರೋದು. ಪರವಾಗಿಲ್ಲ, ಸಖತ್ತಾಗಿ ಬಂದಿದೆ. ಆ್ಯಕ್ಷನ್ ಅವ್ರದ್ದು ಆ್ಯಕ್ಷನ್ ಅಂದರೆ ಖಡಕ್ ವಿಲನ್ ಬಂದು ಸಖತ್ ಮಾಡಿದ್ದಾರೆ. ಮತ್ತು ಸಖತ್ ಬಂದಿದೆ ಆಲ್ಮೋಸ್ಟ್ ಅವ್ರದ್ದು ಫೈಟಿಂಗ್. ಇದು ಫೈಟ್ ಸೀನ್ ಅಲ್ಲ, ಸಖತ್ ಬಂದಿದೆ.